ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಜಗದ್ರಕ್ಷಕನಾದ ಭಗವಂತನನ್ನು ಅತ್ಯಂತ ಶ್ರದ್ಧೆಯಿಂದ ನಮಿಸ್ತೇನೆ. ಇವತ್ತು ನಾವೆಲ್ಲರೂ ಸಾಕ್ಷಿಯಾದಂತಹ ಈ ಸದ್ಗ್ರಂಥಗಳ ಲೋಕಾರ್ಪಣಾ ಕಾರ್ಯಕ್ರಮ ಬಹಳ ಉತ್ತಮವಾದ ರೀತಿಯಲ್ಲಿ ಸಂಪನ್ನಗೊಂಡಿದೆ. ಮಡಿದವರು ಪುಸ್ತಕವನ್ನು ಬಹಳ ಪರಿಶ್ರಮದಿಂದ ಸಮಾಜಕ್ಕೆ ದೊರಕಿಸಿಕೊಟ್ಟಂತಹ ಗೌರವಾನ್ವಿತ ಶ್ರೀ ಬಿ.ಪಿ. ಪ್ರೇಮ್ಕುಮಾರ್ ಅವರಿಗೆ ಭಾರತದ ನಿಜ ಇತಿಹಾಸವನ್ನು ತಿಳಿಬೇಕಾದ ಔಚಿತ್ಯದ ಬಗ್ಗೆ ಮತ್ತು ಸೀತಾರಾಮ್ ಗೋಯಲ್ರವರ ಹಿಂದೂ ದೇವಾಲಯಗಳು ಇದರ ಇಸ್ಲಾಮಿ ವಿಧ್ವಂಸಕ ಇತಿಹಾಸದ ಪ್ರಥಮ ಸಂಪುಟವನ್ನು ನಮಗೆ ಕೇವಲ ಭಾಷಾಂತರಿಸಲಿಲ್ಲ, ಭಾವಕ್ಕೆ ಚ್ಯುತಿಯಾಗದಂತೆ ಅದನ್ನು ಕನ್ನಡಕ್ಕೆ ಕೊಟ್ಟಂತಹ ಕನ್ನಡೀಕರಿಸಿದಂತಹ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಅಜ್ಜಂಪುರ ಮಂಜುನಾಥ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಅತ್ಯಂತ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ಶ್ರೀ ನಾರಾಯಣರವರೇ, ಕಾರ್ಯಕ್ರಮವಿಡೀ ಅತ್ಯಂತ ಶ್ರದ್ಧೆಯಿಂದ ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಹಿರಿಯ ಚೇತನಗಳಾದ ಶ್ರೀ ರಾಘವೇಂದ್ರ ರಾಯರು, ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿಗಳು, ಬಾಬು ಕೃಷ್ಣಮೂರ್ತಿಯವರು, ಮಲ್ಲೇಪುರಂ ವೆಂಕಟೇಶ್ರವರು, ವಿ ನಾಗರಾಜ್ ಮುಂತಾದ ಎಲ್ಲ ಹಿರಿಯರ ಉಪಸ್ಥಿತಿ ನಿಜಕ್ಕೂ ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿತು. ಆ ಎಲ್ಲ ಹಿರಿಯರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೇನೆ. ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪ್ರೀತಿಯ ಬಂಧುಗಳೇ, ಇದೊಂದು ಆತ್ಮಾವಲೋಕನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೇವಲ ಪುಸ್ತಕಗಳ ಲೋಕಾರ್ಪಣೆ ಮಾತ್ರ ಅಲ್ಲ. ಇನ್ನು ಮುಂದಿನ ದಿನಗಳಲ್ಲಂತೂ ನಮ್ಮ ಇಂತಹ ಯಾವುದೇ ಕಾರ್ಯಕ್ರಮ ಅದು ಆತ್ಮಾವಲೋಕನಕ್ಕೆ ಪ್ರೇರಣಾದಾಯಕವಾಗಬೇಕು. ನಿಜವಾದ ಅರ್ಥದಲ್ಲಿ ರಾಷ್ಟ್ರ ನಿರ್ಮಾಣಕ್ಕೆ ಪೂರಕವಾಗುವಂತಹ ಹತ್ತಾರು ವಿಚಾರಗಳು ನಮಗೆ ಸಿಗಬೇಕು. ಇದರಲ್ಲಿ ಆಸಕ್ತಿ ಇರ್ತಕ್ಕಂಥ ಕನಿಷ್ಠ 2 ಯುವಕರು ಯುವತಿಯರು ಒಂದೊಂದು ಕಾಲೇಜಿನಿಂದ ಬಂದು ಇಲ್ಲಿ ರೆಪ್ರೆಸೆಂಟೇಷನ್ ಕೊಡಬೇಕು. ಸ್ಪೆಷಲಿ ಈ ಆರ್ಟ್ಸ್ ಓದ್ತಾ ಇರ್ತಕ್ಕಂಥ, ಇತಿಹಾಸ ಓದ್ತಾ ಇರ್ತಕ್ಕಂಥ ಮಕ್ಕಳು ನಾಳೆ ಅವರು ಉಪನ್ಯಾಸಕರಾಗಿ ಬರ್ತಾರೆ, ವಿಚಾರವಂತರಾಗ್ತಾರೆ, ಮೀಡಿಯಾ ಸ್ಟಡೀಸಿಗೆ ಹೋಗ್ತಾರೆ. ಅಂಥವ್ರನ್ನ ಹೆಚ್ಚು ಹೆಚ್ಚು ನಾವು ಗಮನಿಸಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಮಾಡಬೇಕಾದ ಅವಶ್ಯಕತೆ ಇದೆ. ಇನ್ನು ನಾನು ನನ್ನ ಒಂದು ಅಭಿಪ್ರಾಯವನ್ನು ನನ್ನದೇ ಆದ ಒಂದು ಧಾಟಿಯಲ್ಲಿ ಈ ಸಭೆಯಲ್ಲಿ ವ್ಯಕ್ತಪಡಿಸೋದಕ್ಕೆ ಹಂಬಲಿಸ್ತೇನೆ. ಸ್ವಾಮಿ ವಿವೇಕಾನಂದರು ಭಾರತದ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದವರು. ಅವರೊಂದು ಕಡೆ ಬಹಳ ಸ್ಪಷ್ಟವಾಗಿ ಇದಕ್ಕೆ ಪರಿಹಾರವನ್ನು ಕೂಡ ಸೂಚಿಸಿದರು. ದಿ ಪ್ರಾಬ್ಲಮ್ಸ್ ಆರ್ ಅಂಡರ್ಸ್ಟ್ಯಾಂಡಬಲಿ ಮೆನಿ ಬಟ್ ದಿ ಸೊಲ್ಯೂಷನ್ ಈಸ್ ಒನ್. ವಾಟ್ ಈಸ್ ದಟ್? ದ ಪ್ರೆಸೆಂಟ್ ಮ್ಯಾನ್ ಮಸ್ಟ್ ಬಿಕಮ್ ಎ ನ್ಯೂ ಮ್ಯಾನ್. ಸಮಸ್ಯೆಗಳ ಬಗ್ಗೆ ಪರಿಚಯ ಇದೆ.
ಸಮಸ್ಯೆಗಳ ಬಗ್ಗೆ ಪರಿಚಯ ಇದೆ, ಅಜ್ಞಾನದ ಪರಿಚಯ ಇದೆ, ನಿಷ್ಕ್ರಿಯತೆಯ ಪರಿಚಯ ಇದೆ, ನಿಸ್ಸತ್ವದ ಬಗ್ಗೆ ನಮಗೆ ಗೊತ್ತಿದೆ. ಇದಕ್ಕೆ ಪರಿಹಾರದ ಬಗ್ಗೆ ನಾನು ನಾರಾಯಣ ಅವ್ರನ್ನ ಕೇಳ್ತಾ ಇದ್ದೆ. ಯಾವುದೇ ಸರ್ಕಾರ ಬಂದರೂ ಕೂಡ ಎಸ್ ಎಲ್ ಭೈರಪ್ಪನವರಂತಹ ಪುಣ್ಯಾತ್ಮರು ದಸರಾ ಉತ್ಸವಕ್ಕೆ ಹೋಗೋಕ್ಕಾಗಲಿಲ್ವಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಯಾವುದೇ ಸರ್ಕಾರ ಬಂದರೂ ಕೂಡ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನಾವು ಇಷ್ಟು ನಿಷ್ಕ್ರಿಯರಾಗಿ ಆ ಹಳೆಯ ಹಳಸಲು ವಿಚಾರಗಳನ್ನೇ ಮುಂದುವರಿಸ್ಕೊಂಡು ಹೋಗಬಹುದಾದ ಒಂದು ಮನೋಸ್ಥಿತಿ ಯಾಕಾಯಿತು? ಸ್ವಾತಂತ್ರ್ಯ ಬಂದ ನಂತರ 7.5 ದಶಕಗಳು ದಾಟಿದ್ರೂ ಕೂಡ ವಿ ಆರ್ ಯೆಟ್ ಟು ರೀಡಿಫೈನ್ ಇಂಡಿಯಾ ಟು ಇಂಡಿಯನ್ಸ್. ಯಾಕಿದು? ನಮ್ಮ ಜನ ತುಂಬ ಉದಾರಿಗಳು ಅಂತಂತೀರಾ? ಖಂಡಿತ ನಾನು ಒಪ್ಪೋದಿಲ್ಲ. ನಿಷ್ಕ್ರಿಯರು ಅಂತ ಹೇಳ್ತೇನೆ ನಾನು. ದಯವಿಟ್ಟು ಗಮನಿಸಿ, ಇದನ್ನು ದಯವಿಟ್ಟು ಗಮನಿಸಿ. ಯಾಕೆ? ನಮ್ಮಲ್ಲಿ ಧರ್ಮ ಗೊತ್ತಿಲ್ಲ. ಮಂಜುನಾಥ್ ಭಾಳ ಚೆನ್ನಾಗಿ ಹೇಳಿದರು, ಪ್ರೇಮ್ ಕುಮಾರ್ ಅವರು ಹೇಳಿದರು. ಧರ್ಮ ಗೊತ್ತಿಲ್ಲ, ಧರ್ಮದ ಬಗ್ಗೆ ಸ್ಪಷ್ಟತೆ ಇಲ್ಲ. ಧಾರ್ಮಿಕ ಶಿಕ್ಷಣ ಅಂತಕ್ಕಂಥದ್ದು ಭಾಳ ತುಟ್ಟಿ, ಬಹಳ ಕಷ್ಟ. ನೋಡಬೇಕು ನೀವು, ಈ ಧಾರ್ಮಿಕ ಆಚರಣೆಗಳ ಬಗ್ಗೆ ಬಹಳ ನಿಷ್ಠರು ನಾವು. ಒಳಹೊಕ್ಕು ಅದನ್ನು ಒಂದು ಸವಾಲಾಗಿ ಸ್ವೀಕರಿಸುವ ಮನೋಸ್ಥಿತಿ ಇಲ್ಲ. ಭಾರತದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೋ, ಈ ಎಲ್ಲ ಸಮಸ್ಯೆಗಳ ಹಿಂದೆ ನಮ್ಮಿಂದ ಆಚೆ ಇರ್ತಕ್ಕಂಥ ವ್ಯತಿರಿಕ್ತವಾದ, ವಿರೋಧವಾದ, ಪ್ರತಿಬಂಧಕವಾದ ಶಕ್ತಿಗಳು ಏನಿದೆಯೋ ಅದೆಲ್ಲದಕ್ಕಿಂತಲೂ ಬಹಳ ನೈಜವಾದ ಕಾರಣ ನಮ್ಮ ನಿಷ್ಕ್ರಿಯತೆ. ನೋಡಿ, ಯೋಚನೆ ಮಾಡಿ. ಯಾವುದೇ ಮಹಾತ್ಮನ ಬಗ್ಗೆ ನಾವು ಹೆಚ್ಚು ಗೌರವ ಸೂಚಿಸೋದು ಒಂದು ರಜೆ. ಅವತ್ತೊಂದು ರಜಾ ಬೇಕು ನಮಗೆ. ನಾನು ಎಷ್ಟೋ ಜನ ಯುವಕರನ್ನ ಕೇಳ್ತಾ ಇರ್ತೇನೆ, ಈ ಮಾತು ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ವಿವೇಕಾನಂದರ ಬಗ್ಗೆ 25 ವಾಕ್ಯಗಳನ್ನು ಕೊಟ್ಟರೆ 10 ವಾಕ್ಯಗಳನ್ನು ಸರಿಯಾಗಿ ಉತ್ತರಿಸುವ ದಾರ್ಷ್ಟ್ಯತೆ ಇವತ್ತು ಭಾರತೀಯ ಯುವಕರಿಗಿಲ್ಲ. ಬಹಳಷ್ಟು ಜನ ಬಹುಸಂಖ್ಯಾತರು, 95% ಭಾರತೀಯರಿಗೆ ಇವತ್ತು ಅರ್ಥವಾಗದಲ್ಲೇ ಇರತಕ್ಕಂಥ ಸತ್ಯ ಏನು ಅಂದರೆ, ವಿವೇಕಾನಂದರು ಅಂತಂದರೆ ಅವರು ರಾಮಕೃಷ್ಣ ಮಿಷನ್ ಕಟ್ಟಿದವರು. ಅವರು ಚಿಕಾಗೋನಲ್ಲಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ ತಕ್ಷಣ ಕುಳಿತಿದ್ದವರೆಲ್ಲರೂ ಕೂಡ ಚಪ್ಪಾಳೆ ತಟ್ಟಿದ್ರು. ವಿವೇಕಾನಂದರು ಒಂದಷ್ಟು ಶಾಲೆ, ಕಾಲೇಜುಗಳು, ಆಸ್ಪತ್ರೆಗಳನ್ನು ಕಟ್ಟಿದ್ರು. 4ನೇ ವಾಕ್ಯ ಬಹುತೇಕ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ, ನಮ್ಮ ಸಿಲೆಬಸ್ಸಲ್ಲೂ ಇಲ್ಲ. ಶಾಲಾ ಕಾಲೇಜುಗಳ ಸಿಲೆಬಸ್ಸಲ್ಲಿರಲಿ, ರಾಷ್ಟ್ರಭಕ್ತಿಯನ್ನು, ರಾಷ್ಟ್ರೀಯ ಬದ್ಧತೆಯನ್ನು ಬೆಳೆಸೋದಕ್ಕೆ ಮೂಲ ಉದ್ದೇಶವಾಗಿಟ್ಕೊಂಡಂಥ ಸಂಸ್ಥೆಗಳಲ್ಲೂ ಕೂಡ ಇವತ್ತು ವಿವೇಕಾನಂದರ ಪರಿಚಯ ಇಲ್ಲ. ಇದು ಬಹಳ ಆಘಾತಕಾರಿಯಾದಂತಹ ಒಂದು ಸಂಗತಿ. ನಮ್ಮ ದೇಶದ ಬಗ್ಗೆ ನಾವು ತುಂಬ ಕೊಂಡಾಡ್ತೇವೆ, ಆದರೆ ಇವತ್ತಿನ ನಿಷ್ಕ್ರಿಯತೆ ಹೀಗೆ ನೋಡಿ ಸಹಜವಾಗಿ ಮುಂದುವರಿತಾ ಇರೋದನ್ನು ಕಂಡಾಗ ನಾವು ನಮ್ಮ ಯಂಗರ್ ಜನರೇಷನ್ನನ್ನು ಸರಿಯಾದ ಒಂದು ಮಾನಸಿಕ ಸ್ಥಿತಿಯಲ್ಲಿ ಕೊಂಡೊಯ್ದಲೇ ಇದ್ದರೆ ಬಹಳ ದೊಡ್ಡ ಬೆಲೆ ತಿರಬೇಕಾಗುತ್ತೆ ಅನ್ನೋದು ನಾವಿನ್ನೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. The problems are understandably many, but the solution is one. The present man must become a new man. ಕರ್ನಾಟಕದ ಒಂದು ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದಂತಹ ನೃಪತುಂಗ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಶ್ರೀನಿವಾಸ್ ಬಳ್ಳಿ ಅಂತ ಇತ್ತೀಚೆಗೆ ಅವರು ನಿವೃತ್ತರಾದರು ವೈಸ್ ಚಾನ್ಸಲರ್ ಆಗಿ. ಅವರು 2.5 ವರ್ಷದ ಹಿಂದೆ ಪೂಜ್ಯ ಸ್ವಾಮಿ ನಿರ್ಭಯಾನಂದರಿಗೆ ಫೋನ್ ಮಾಡಿ, ನಾನೊಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ತರ್ತೇನೆ, ನೀವು ಯಾವುದು ಹೇಳಿದ್ರೆ ಅದು ಮಾಡ್ತೇನೆ ಅಂತ ಹೇಳಿದರು. ಲೈಫ್ ಆ್ಯಂಡ್ ಫಿಲಾಸಫಿ ಆಫ್ ವಿವೇಕಾನಂದ ಅನ್ನೋ ಒಂದು ಸಬ್ಜೆಕ್ಟ್ 100 ಮಾರ್ಕ್ಸ್ಗೆ ಓಪನ್ ಎಲೆಕ್ಟಿವ್ ಆಗಿ ಅದು ನಿರ್ಧರಿಸಲ್ಪಡ್ತು. ಬೆಂಗಳೂರಿಗೆ ವಾರದಲ್ಲಿ 2 ದಿವಸದ ಪ್ರಕಾರ 2 ವರ್ಷ ಅಂದರೆ 200 ವಾರಗಳ ಕಾಲ ನಾನು ತುಮಕೂರಿನಿಂದ ಓಡಾಡಿ 600 ಮಕ್ಕಳಿಗೆ ಪಾಠ ಮಾಡಿದೆ.
600 ಮಕ್ಕಳು ವಿವೇಕಾನಂದನ ಬಹಳಷ್ಟು ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಒಂದು ಸಂದರ್ಭ ಆಯಿತು. ಈ ರೀತಿಯ ಆಲೋಚನೆ ಎಷ್ಟು ವಿಶ್ವವಿದ್ಯಾನಿಲಯಗಳಲ್ಲಿ ಬಂತು? ವಿಶ್ವವಿದ್ಯಾನಿಲಯಗಳು ಇವತ್ತು ಅಷ್ಟು ನಿಷ್ಕ್ರಿಯವಾಗಿವೆ. ಅಧ್ಯಯನ ಶಿಕ್ಷಕರಲ್ಲಿ ಬಹಳ ದೊಡ್ಡ ಕೊರತೆ ಕಾಣ್ತಾ ಇದೆ. ಶಿಕ್ಷಕರು ಇವತ್ತು ಅವರ ಸಿಲೆಬಸ್ಸನ್ನೇ ಮುಗಿಸೋದ್ರಲ್ಲಿ ಪಾಪ ಅವರಿಗೆ ಸಮಯ ಇಲ್ಲ. ಯಾಕೆಂದರೆ ಅವರ ಬತ್ತಳಿಕೆಯಲ್ಲಿ 10 ಬಾಣಗಳು ಸೇರ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಪಾಠ ಮಾಡೋದು ಕೂಡ ಒಂದು ಚಿಕ್ಕ ಬಾಣ. ಇವತ್ತು ಮಕ್ಕಳು ಹೇಗೆ ಬರೆದಿದ್ದಾರೆ, ಅವ್ರು ಬರೆದಿರೋದಕ್ಕೆ ಸರಿಯಾಗಿ ಅಂಕ ಕೊಡಬೇಕಾ ಬೇಡವಾ ಅನ್ನೋದು ಶಿಕ್ಷಕರ ನಿಷ್ಕರ್ಷೆಗೆ ಬಿಟ್ಟಿಲ್ಲ. ಅದನ್ನು ವಿಧಾನಸೌಧದಿಂದ ನಿರ್ಧರಿಸುತ್ತೆ. ನೀವು ನೋಡಿದ್ರಿ SSLC ರಿಸಲ್ಟ್ಸ್ ಇತ್ಯಾದಿಗಳನ್ನು ನೋಡಿದ್ರಿ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರವಾಗಲಿ, ಶಾಲಾ ಕಾಲೇಜುಗಳಲ್ಲಿ ಸಂಸ್ಕಾರವಾಗಲಿ, ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಒಂದು 4 ಮಾತು ಹಿಂದೆ ಮಾತಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ನೋಡಿ, ಇಲ್ಲೊಂದು ಸಭೆ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ನಾವು ಎಲ್ಲೂ ಕೂಡ ಈ ಸೋರ್ಸ್ ಆಫ್ ಇನ್ಸ್ಪಿರೇಷನ್, ಸೋರ್ಸ್ ಆಫ್ ಇನ್ಫಾರ್ಮೇಷನ್, ಸೋರ್ಸ್ ಆಫ್ ಮೋಟಿವೇಶನ್, ಸೋರ್ಸ್ ಆಫ್ ಆಕ್ಸಿಲರೇಟಿಂಗ್ ದಿ ಪೇಟ್ರಿಯಾಟಿಕ್ ಸ್ಪಿರಿಟ್ ಇನ್ ಅವರ್ ಓನ್ ಅಪ್ಕಮಿಂಗ್ ಜನರೇಷನ್ಸ್, ಇದು ಬಹುತೇಕ ನಿಂತು ಹೋಗಿದೆ. ನೋಡಿ, ದಯವಿಟ್ಟು ಗಮನಿಸಿ ಇದನ್ನು. ಇದು ಬಹಳ ಆಘಾತಕಾರಿ ಅಂತ 3ನೇ ಸಲ ಹೇಳ್ತಾ ಇದ್ದೇನೆ. ನನಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ನೇಹಿತರೊಬ್ಬರು ಹೇಳಿದರು, ಕನ್ನಡ ಪುಸ್ತಕಗಳು ಓದೋದಿಲ್ಲ ಸ್ವಾಮೀಜಿ ಇವತ್ತು. ರಾಮಕೃಷ್ಣ ಆಶ್ರಮ ಕರ್ನಾಟಕದಲ್ಲಿ 1 ವರ್ಷಕ್ಕೆ 5 ಕೋಟಿ ರೂಪಾಯಿ ಸಾಹಿತ್ಯ ಮಾರೋದಾದರೆ, ಸನ್ಯಾಸಿಗಳು 90% ಕನ್ನಡದ ಪುಸ್ತಕಗಳೇ ಆಗೋದಾದರೆ, ನಾನು ರಾಮಕೃಷ್ಣ ಆಶ್ರಮದ ಬಗ್ಗೆ ಮಾತ್ರ ಹೇಳಿದೆ. ಇಲ್ಲಿ ನಡೀತಾ ಇರ್ತಕ್ಕಂಥ ಪುಸ್ತಕದ ಹಬ್ಬ ಇದು, ಸಾಹಿತ್ಯ ಯಜ್ಞ 1 ತಿಂಗಳ ಕಾಲ ನಡೆಯುತ್ತೆ. ಡಿಸೆಂಬರ್ 1ರವರೆಗೂ ಇದೆ. ಕೊಳ್ಳುವ ಜನ ಇದ್ದೇ ಇದ್ದಾರೆ, ಆಸಕ್ತರು ಬಂದಿದ್ದಾರೆ. ಜೇನು ನೊಣಗಳು ಬರುತ್ತವೆ. ಮಕರಂದ ಬೇಕು ಅಂದರೆ ಜೇನು ನೊಣಗಳು ಬರುತ್ತವೆ. ತಿಪ್ಪೆ ಪದಾರ್ಥ ಬೇಕು ಅಂದರೆ ನೊಣಗಳು ಎಲ್ಲಂದ್ರಲ್ಲಿ ಹೋಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನೀವು ಯಾವಾಗ ನೊಣ ಮತ್ತು ಜೇನು ನೊಣವನ್ನು ಸಮಾನತೆಯ ತಕ್ಕಡಿಗೆ ಹಾಕಿದ್ರೋ ಸಫರ್ ಆಗ್ತೀರಿ. ಇದು ಪ್ರಾಬ್ಲಮ್, ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು. ನೊಣವನ್ನು ನೊಣ ಅಂತಲೇ ಪರಿಗಣಿಸಿ, ಜೇನು ನೊಣವನ್ನು ಜೇನು ನೊಣ ಅಂತಲೇ ಪರಿಗಣಿಸಿ, ಕಾಗೆಯನ್ನು ಕಾಗೆ ಅಂತ ಪರಿಗಣಿಸಿ, ಕೋಗಿಲೆಯನ್ನು ಕೋಗಿಲೆ ಅಂತ ಪರಿಗಣಿಸಿ. ವಿಜ್ಞಾನ ಹೇಳ್ತೇನೆ, ನಾನು ವಿಜ್ಞಾನದ ಪದವೀಧರ. ವಿಕಾಸದ ಮೂಲಕ ಕಾಗೆ ಕೋಗಿಲೆ ಆಗಬೇಕೇ ಹೊರತು ನೀವು ಕುತ್ತಿಗೆಗೆ ಅದಕ್ಕೆ ಕೋಗಿಲೆ ಅಂತ ಹಾಕಿದ್ರೆ ವಸಂತ ಕಾಲ ಬಂದಾಗ ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಮನುಷ್ಯನನ್ನು ಸಾಮರ್ಥ್ಯವಂತನನ್ನಾಗಿ ಮಾಡದೇ ಇದ್ದರೆ, ಅವನಿಗೆ ಎಲ್ಲವನ್ನೂ ಕೂಡ ನೀವು ಉಡುಗೊರೆಯಾಗಿ ಕೊಟ್ಟುಬಿಟ್ರೆ, ಕೊಟ್ಟ ಉಡುಗೊರೆಯ ಮಹಿಮೆಯನ್ನು ಅವನು ಅರ್ಥ ಮಾಡಿಕೊಳ್ಳದೇ ಇದ್ದರೆ, ಅವನು ಅಮೃತವನ್ನೂ ಕೂಡ ನಿಷ್ಕ್ರಿಯವಾಗಿ ಅದನ್ನು ಬಳಸ್ತಾನೆ, ನಿರ್ಲಕ್ಷಿಸ್ತಾನೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜ ಬಹಳಷ್ಟು ಸುಧಾರಣೆ ಆಗಬೇಕಾಗಿದೆ. ಆರ್ಥಿಕವಾಗಿ ತುಂಬ ಸುಧಾರಣೆ ಆದ್ವಿ ನಾವು. ಆದರೆ ಇನ್ಕ್ರೀಸ್ ಆಫ್ ನಾಲೆಡ್ಜ್ ವಿಥೌಟ್ ಇನ್ಕ್ರೀಸ್ ಆಫ್ ವಿಸ್ಡಮ್ ವಿಲ್ ಇನ್ಕ್ರೀಸ್ ದಿ ಸಾರೋ. ಇಡೀ ಪ್ರಪಂಚವನ್ನು ಭಾಳ ಕಾಡ್ತಾ ಇರ್ತಕ್ಕಂಥ ಇಂಥ ಮಾತುಗಳು ನಮಗೆ ಕಾಣ್ತಾ ಇಲ್ಲ. ನಾಲೆಡ್ಜ್ ಈಸ್ ಪವರ್, ಬಟ್ ನಾಲೆಡ್ಜ್ ಕ್ಯಾನ್ ಬಿಕಮ್ ಪವರ್ ನಾಟ್ ಓನ್ಲಿ ಫಾರ್ ಗುಡ್ ಡೀಡ್ಸ್ ಬಟ್ ಆಲ್ಸೋ ಫಾರ್ ವಿಕೆಡ್ ಆಕ್ಟ್ಸ್. ಇನ್ಕ್ರೀಸ್ ಆಫ್ ನಾಲೆಡ್ಜ್ ವಿಥೌಟ್ ಇನ್ಕ್ರೀಸ್ ಆಫ್ ವಿಸ್ಡಮ್ ವಿಲ್ ಇನ್ಕ್ರೀಸ್ ದಿ ಸಾರೋ. ನೋಡಿ, ಯೋಚನೆ ಮಾಡಿ. ವಿಶ್ವವಿದ್ಯಾನಿಲಯಗಳಿಂದ ಇವತ್ತು ಯಾವುದೇ ರಾಷ್ಟ್ರಭಕ್ತಿಯ ಬಗ್ಗೆ, ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ನಾವು ನಿರೀಕ್ಷಿಸೋದು ಭಾಳ ತಪ್ಪಾಗತ್ತೆ ಅನ್ನೋ ಸ್ಥಿತಿಯನ್ನು ನಾವು ಇವತ್ತು ಮುಟ್ಟಿದ್ದೇವೆ. ಡಾಕ್ಟರ್ ಶ್ರೀನಿವಾಸ್ ಬಳ್ಳಿ ಅಂಥವರ ಎಕ್ಸಾಂಪಲನ್ನು ನಾನು ಒಂದು ಕಡೆ ಕೊಟ್ಟೆ. ಯೂನಿವರ್ಸಿಟಿಗಳಿಂದ ನಿರೀಕ್ಷಿಸಬಾರದು ಅನ್ನೋದನ್ನು ಮತ್ತೊಂದು ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಮುಖವಾಗಿ ನಿಮ್ಮ ಮುಂದೆ ಇಟ್ಟೆ. ಇವತ್ತು ನಮ್ಮ ಮುಂದೆ ಉಳಿದಿರ್ತಕ್ಕಂಥ ಅತ್ಯಂತ ಪರಿಣಾಮಕಾರಿಯಾದ ಒಂದು ಮಾರ್ಗ, ನಮ್ಮ ಜನರನ್ನು ನಮ್ಮವರಾಗಿ ಈ ಮೌಲ್ಯಗಳ ಅನುಷ್ಠಾನಕ್ಕೆ ವ್ರತಸಿದ್ಧರಾದ ವ್ರತಧಾರಿಗಳಾದ
ನಿಜವಾದ ಅರ್ಥದಲ್ಲಿ ದಿ ರಿಯಲ್ ಕ್ಯಾರಿಯರ್ಸ್ ಆಫ್ ಭಾರತ್ ಕಲ್ಚರ್, ಈ ದೇಶದ ಸಂಸ್ಕೃತಿ. ಇದು ಮಾಡಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ಸಾಹಿತ್ಯದ ಮೂಲಕವೇ ನಾವು ಮಾಡಬೇಕಾಗಿದೆ. ಯಾವುದೇ ಕುಂಟು ನೆಪ ಪುಸ್ತಕ ಓದಲ್ಲ, ಕನ್ನಡ ಪುಸ್ತಕ ಓದಲ್ಲ ಇತ್ಯಾದಿಗಳನ್ನು ಹೇಳಬಾರದು. ನಾನು ವಿವೇಕಧಾರ, ಅದು ವಿಜಯವಾಣಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸುಮಾರು 4 ವರ್ಷಗಳಲ್ಲಿ ಬರೆದ 37 ಲೇಖನಗಳ ಗುಚ್ಛ. ಇದನ್ನು ಪ್ರಕಟಿಸಬೇಕಾದ್ರೆ ಹಲವಾರು ಜನ ನನಗೆ ಸಲಹೆ ಕೊಟ್ಟಿದ್ದರು, ಸ್ವಾಮೀಜಿ ದಯವಿಟ್ಟು ಇವತ್ತು ಪುಸ್ತಕ ಅಷ್ಟು ಧೈರ್ಯ ಮಾಡೋಕ್ಕೆ ಹೋಗಬೇಡಿ, ಪುಸ್ತಕ ಅಂದರೆ ಅದರಲ್ಲಿ 2 ವಿಚಾರ ಇದೆ, ಒಂದು ತೂಕದ ಸಾಹಿತ್ಯ, ಇನ್ನೊಂದು ಶಾಶ್ವತ ಸಾಹಿತ್ಯ ಅಂತ. ಒಂದೋ ಮನೇಲಿ ಉಳ್ಕೊಂಡ್ಬಿಡುತ್ತೆ, ಇಲ್ವೋ ತೂಕ ಹಾಕಿ ಮಾರಬೇಕಾಗತ್ತೆ ಅನ್ನೋ ಪರಿಸ್ಥಿತಿ. ಬಹಳ ಅದರ ಬಗ್ಗೆ ಅಭಿಪ್ರಾಯಗಳನ್ನು ಕೊಟ್ಟವರಿದ್ದರು. ನೋಡಿ, ಪ್ರಕಟಣೆ ಪೂರ್ವದಲ್ಲಿ 250 ರೂಪಾಯಿನ ಆ ಪುಸ್ತಕ ವಿವೇಕಧಾರ, ವಿವೇಕಾನಂದರ ವ್ಯಕ್ತಿತ್ವ ಮತ್ತು ಅವರು ಪ್ರತಿಪಾದಿಸಿದ ಹಲವಾರು ಸಲಹೆಗಳ 10 ಮುಖಗಳನ್ನು ಒಳಗೊಂಡಂತಹ ಆ 37 ಲೇಖನಗಳ ಗುಚ್ಛ 280 ಪುಟದಲ್ಲಿ ಬಂತು. ಪ್ರಕಟಣೆ ಪೂರ್ವದಲ್ಲಿ 11,463 ಪ್ರತಿಗಳು ಕಾಯ್ದಿರಿಸಲಾಗಿತ್ತು. ಬಾಬು ಕೃಷ್ಣಮೂರ್ತಿಯವರು ಅದಕ್ಕೆ ಸಾಕ್ಷಿಯಾದರು. ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿ ಕೂಡ ಇತ್ತು. ಪ್ರೊಫೆಸರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ರು. 1 ತಿಂಗಳಲ್ಲಿ 15,000 ಪುಸ್ತಕ ಆಯಿತು. ಅದು 25,000 ಮುಗಿಯೋವರೆಗೂ ನಾನು 2ನೇ ಪುಸ್ತಕ ಕೈ ಹಾಕೋದಿಲ್ಲ. ನಾನೊಬ್ಬ ಸನ್ಯಾಸಿ. ಇನ್ನು ಯಾವುದೇ ರೀತಿಯಲ್ಲೂ ಕೂಡ ನನ್ನ ದೃಷ್ಟಿಯಲ್ಲಿ ಜನ ನನ್ನನ್ನು ಅನಿವಾರ್ಯವಾಗಿ ಅವಲಂಬಿಸಬೇಕು, ಡಿಪೆಂಡೆನ್ಸಿ, ಆ ಥರದ ಫ್ಯಾಕ್ಟರ್ಸ್ ನನ್ನ ಹತ್ರ ಇಲ್ಲ. ಒಂದು ಒಳ್ಳೆಯ ವಿಚಾರವನ್ನು ಕೊಡೋದು ಬಿಟ್ಟರೆ ನನ್ನ ಹತ್ರ ಇನ್ಯಾವುದೂ ಇಲ್ಲ, ಬಹುಶಃ ಇನ್ಯಾವುದು ಬೇಕಾಗಿಲ್ಲ ಅಂತ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಉತ್ತಮವಾದ ಸಾಹಿತ್ಯವನ್ನು ಮನೆ ಮನೆಗೆ ಮುಟ್ಟಿಸುವಂತಹ ಕಾರ್ಯ, ಬಹಳಷ್ಟು ಅದ್ಭುತವಾದ ಕಾರ್ಯ ನಡೀತಾ ಇದೆ. ಆದರೆ ಇದು ಇವತ್ತು ನಡೀತಾ ಇರ್ತಕ್ಕಂಥ ಪ್ರಮಾಣ ಸಾಲದು. ಪೋಷಕರು ಇದನ್ನು ಮಕ್ಕಳಿಗೆ ಬಾಲ್ಯದಿಂದಲೇ ಈ ಓದುವ ಹವ್ಯಾಸ ಬೆಳೆಸಬೇಕು. ಶಿಕ್ಷಕರು ಅಧ್ಯಯನಶೀಲರಾಗಬೇಕು. ತಾವು ಓದಿದ 4 ಮಾತುಗಳನ್ನು ಮಕ್ಕಳ ಮುಂದೆ ಹಂಚಿಕೊಂಡು ಧನ್ಯತೆಯನ್ನು ಮೆರಿಬೇಕು. ನೋಡಿ, ನಮ್ಮ ಸಂಸ್ಕೃತಿಯ ಬಗ್ಗೆ, ಪರಂಪರೆಯ ಬಗ್ಗೆ 10 ಹೊರಗಿನ ಜನ ಮಾತನಾಡಿದ್ದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೇವೆ, ಕರತಾಡನ ಮಾಡ್ತೇವೆ. ಆದರೆ ಇದು ನಮ್ಮ ಮಕ್ಕಳಲ್ಲಿ ಯಾಕೆ ಪರ್ಕ್ಯುಲೇಟ್ ಆಗ್ತಾ ಇಲ್ಲ, ಇಂಜೆಕ್ಟ್ ಆಗ್ತಾ ಇಲ್ಲ? ಅದನ್ನು ನಾವು ಹೇಳುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದೀವ? ಅದು ಪರಿಣಾಮಕಾರಿಯಾಗಿ ಕಾಣಬೇಕಾಗಿದೆಯಾ? ಈಗ ನೋಡಿ, BNMITನಲ್ಲಿ ಒಂದು ಉಪನ್ಯಾಸ ನಡೀತಾ ಇದೆ, ನಿರ್ಭಯಾನಂದರದ್ದು 40 ನಿಮಿಷದ ಉಪನ್ಯಾಸ. ಒಂದು ಮಗು ಆ ಕಡೆ ಈ ಕಡೆ ನೋಡಲಿಲ್ಲ. ಮಧ್ಯಾಹ್ನ 3 ಗಂಟೆಗೆ ನನ್ನ ಉಪನ್ಯಾಸ ಇದೆ, ಬನ್ನಿ ದಯವಿಟ್ಟು ನಿಂತು ಕೂತ್ಕೊಳ್ಳಿ, ನೋಡಿ ಯಾವ ರೀತಿಯಲ್ಲಿ ಮಾಡರ್ನ್ ಜನರೇಷನ್ಗೆ ನಾವು ವಿಷಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ಕಲೆ. ಇದೆಲ್ಲವೂ ಕೂಡ ಸಾಂಕ್ರಾಮಿಕದ ಹಾಗೆ ಹರಡಬೇಕಾಗಿದೆ. ನೋಡಿ, ಪ್ರಪಂಚದಲ್ಲಿ ಹಿಂದೂ ಸನಾತನ ಪರಂಪರೆಯ ಬಗ್ಗೆ ಎಷ್ಟೇ ಅಡ್ಡಮಾತು, ನಕಾರಾತ್ಮಕವಾದ ಮಾತುಗಳು ಬಂದರೂ ಕೂಡ ಇತಿಹಾಸವನ್ನು ಹೆಕ್ಕಿ 10 ರೀತಿಯಲ್ಲಿ ನಾವು ನಮ್ಮ ತಲೆಮಾರಿಗೆ ಇವತ್ತು ಭಾರತವನ್ನು ಭಾರತವಾಗಿ ಉಳಿಸ್ಕೊಳ್ಳೋದು ಭಾಳ ದೊಡ್ಡ ಕಷ್ಟ ಇದೆ. ನೀವು ಬೇಜಾರು ಮಾಡ್ಕೋಬೇಡಿ. ಇವತ್ತು ನಿಮ್ಮ ಮಕ್ಕಳನ್ನು ನೀವು ರಫ್ತು ಮಾಡಿದ್ದೀರಲ್ಲ, 15 ದೇಶಗಳಲ್ಲಿ 8 ಸಲ ಓಡಾಡಿದ್ದೇನೆ. ಮುಂದಿನ ಜನರೇಷನ್ಗೆ 90% ನಮ್ಮ ಮಕ್ಕಳು ನಮ್ಮ ಮಕ್ಕಳಾಗಿ ಉಳಿಯೋದಿಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲಿ ನೀವು ದೊಡ್ಡ ದೊಡ್ಡ ಚೌಲ್ಟ್ರಿಗಳಲ್ಲಿ ಉಪನಯನ ಮಾಡಿ ಕಳಿಸಿದ್ರಿ, ಪಂಚಪಾತ್ರೆ ಉದ್ರಣೆ ಕಣ್ಮರೆ ಆಯಿತು. ಇಲ್ಲ, ನಿಮ್ಮ ವೈಭವ ನೋಡಿದ್ವಿ ನಾವಷ್ಟು. ಇವತ್ತು ನಮ್ಮ ಮಕ್ಕಳಿಗೆ ಭಾರತೀಯ ಯಾವ ವಿಚಾರವು, ಮಾತೃದೇವೋಭವ ಪಿತೃದೇವೋಭವ ಮೊದಲುಗೊಂಡು ಯಾವ ಕಮಿಟ್ಮೆಂಟೂ ಇಲ್ಲ. ಲ್ಯಾವಿಶ್ ಲೈಫ್, ಮೆಟೀರಿಯಲಿಸ್ಟಿಕ್ ಲೈಫ್, ಸೆನ್ಶುವಲ್ ಲೈಫ್ ಬಹಳ ಇಷ್ಟ ಅವ್ರಿಗೆ. ಇದಕ್ಕೆ ಕಾರಣ ಬಾಲ್ಯದಿಂದಲೂ ಅವ್ರಿಗೆ ಇದು ಸಿಗಲಿಲ್ಲ ಒಳ್ಳೆಯ ವಿಚಾರಗಳ ದೃಷ್ಟಿಕೋನದಲ್ಲಿ. ನೀವು ಏನು ಹೇಳಿದ್ರೂ ಕೂಡ ನಾನು ನನ್ನ ಕಣ್ಣಾರೆ ನೋಡಿರೋದನ್ನ 90% ನಮ್ಮ ಇವತ್ತಿನ ಜನರೇಷನ್, ಹೊರ ರಾಷ್ಟ್ರಗಳಿಗೆ ಹೋಗಿರೋರು, ನೆಕ್ಸ್ಟ್ ಜನರೇಷನ್ ಅಪ್ಪಿ ನಿಮ್ಮ ಹಿರಿಯರು ಮಾಡಿದ ಪುಣ್ಯದಿಂದ ಅವರು ಹಿಂದೂಗಳಾಗಿ ಉಳಿಬಹುದು. ಅದರ ನೆಕ್ಸ್ಟ್ ಜನರೇಷನ್, ಐ ಡೌಟ್, ಐ ಚಾಲೆಂಜ್ ಯು, 90% ಆಫ್ ಅವರ್ ಪಾಪ್ಯುಲೇಷನ್ ವಿಲ್ ನೋ ಮೋರ್ ಬಿ ಹಿಂದೂಸ್ ಇನ್ ದ ಟ್ರೂಯೆಸ್ಟ್ ಸೆನ್ಸ್.
ನಾವು ಹೇಳ್ಕೊಳ್ತೀವಿ ಪಾಶ್ಚಾತ್ಯರು ಹಿಂದೂ ಧರ್ಮದ ಬಗ್ಗೆ ಬಹಳ ಆಸಕ್ತಿ ತೋರಿಸ್ತಾ ಇದ್ದಾರೆ, ಗೌರವ ತೋರಿಸ್ತಾ ಇದ್ದಾರೆ, ಪುಸ್ತಕಗಳನ್ನು ಕೊಳ್ತಾ ಇದ್ದಾರೆ, ಓದನ್ನು ಶುರು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಮೈಕ್ರೋಸ್ಕೋಪಿಕ್ ಮೈನಾರಿಟಿ. ನಮ್ಮವರಾಗಿ ಉಳಿಲಿಲ್ಲ, ನೀವು ಇನ್ನೊಬ್ಬರನ್ನ ಬಾರೋ ಮಾಡೋ ವಿಷಯದಲ್ಲಿ ಅದೇನು ಉತ್ಸಾಹ ಇದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ನಾನು 4th ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ನ ಭಾರತ ರೆಪ್ರೆಸೆಂಟ್ ಮಾಡಿದವನು. ಪೋಪ್ ಅವರ ಮುಂದೆ ಅವರ ಪ್ರೀತಿಯ ಮನವಿಗೆ ನಿರ್ಭಯಾನಂದರು, ನಾನು ಮತ್ತು ಪರಮಾನಂದಜಿಯವರು 7-8 ನಿಮಿಷ ವೇದಘೋಷ ಮಾಡಿದವರು, ಇಂಟರ್ನ್ಯಾಷನಲ್ ರಿಲಿಜಿಯಸ್ ಕಾನ್ಫರೆನ್ಸಸ್ಸಿಗೆ ಹೋದವರು. ನಾನು ಹೇಳಿದೆ ಸಮಯ ಇಲ್ಲ ನನಗೆ, ನನ್ನ ಸಮಯ ಮುಗೀತು ಆ್ಯಕ್ಚುಲಿ. ಆದರೂ ಇದನ್ನು ಯಾಕೆ ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ಈ ಕೂಪಮಂಡೂಕಗಳಾಗೆ ಬಾವಿ ಕಪ್ಪೆಗಳಾಗಿಯೇ ಉಳಿದಿದ್ದೇವೆ, ನಮಗೆ ಇಲ್ಲಿಂದ ಆಚೆಗೇನು ಅಂತ ಗೊತ್ತಿಲ್ಲ. ಇದು ಇವತ್ತು ಕರ್ನಾಟಕದಂತಹ ಒಂದು ರಾಜ್ಯದ ಸಮಗ್ರ ಸಂಸ್ಕೃತಿಯನ್ನು ನಾವೇನಾದರೂ ಸ್ಪಷ್ಟವಾಗಿ ಕೊಡಬೇಕು ಅಂತಂದರೆ ಎಷ್ಟೋ ಮೆಟ್ರೋಪಾಲಿಟನ್ ಸಿಟೀಸ್ನ ಮೈನಸ್ ಮಾಡಬೇಕಾಗತ್ತೆ ಅಲ್ಲಿ. ಫ್ಯಾಕ್ಟ್, ಐ ಆಮ್ ಸ್ಪೀಕಿಂಗ್ ಫ್ಯಾಕ್ಟ್. ಆ ನಿಟ್ಟಿನಲ್ಲಿ ಸಾಹಿತ್ಯ ಪ್ರಸರಣ ಕಾಳ್ಗಿಚ್ಚಿನಂತೆ ಹರಡಬೇಕು. ಇದು ಬಹಳ ದೊಡ್ಡ ತುರ್ತು ಅಗತ್ಯತೆ ಅನ್ನೋದನ್ನ ಹೇಳ್ತೇನೆ. ಇನ್ನೊಂದು 3-4 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ. ಆದರೆ ಸಾಕಷ್ಟು ಧನಾತ್ಮಕವಾದ ವಿಚಾರಗಳು, ಸಕಾರಾತ್ಮಕವಾದ ವಿಚಾರಗಳು ನಮ್ಮ ಬೆನ್ನಿಗಿವೆ. ನೋಡಿ, ಬ್ಲೂಮ್ಫೀಲ್ಡ್ ಅಂತಕ್ಕಂಥ ಒಬ್ಬ ದೊಡ್ಡ ಚಿಂತಕ, ದ ರಿಲಿಜನ್ ಆಫ್ ವೇದ ಈ ಪುಸ್ತಕದ ಕರ್ತೃ, ಅವನು ಹೇಳ್ತಾನೆ, ಉಪನಿಷತ್ತುಗಳಲ್ಲಿ ತನ್ನ ಬೇರನ್ನು ಹೊಂದದೇ ಇರುವ ಯಾವುದೇ ಭಾರತೀಯ ತತ್ವ ಶಾಖೆಯೂ ಅವೈದಿಕವಾದ ಬೌದ್ಧ ಧರ್ಮವೂ ಸೇರಿ ಇಲ್ಲವೇ ಇಲ್ಲ. ಉಪನಿಷತ್ತುಗಳನ್ನೇ ಮೂಲವಾಗಿಟ್ಟುಕೊಂಡು ಭಾರತದ ಎಲ್ಲ ರೀತಿಯ ತತ್ವ ಶಾಖೆಗಳು ಮೂಡಿ ಬಂದಿದೆ. ಎಂಥ ಭರವಸೆಯ ಮಾತಿದು. ಇದನ್ನು ಬ್ಲೂಮ್ಫೀಲ್ಡ್ ಹೇಳ್ತಾನೆ. ಬುದ್ಧನ ಅನುಯಾಯಿಗಳು ಇವತ್ತು 16 ದೇವರುಗಳನ್ನು ಪೂಜೆ ಮಾಡ್ತಾರೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಜ್ಯೂರಿಕ್ ಸಿಟಿಯಲ್ಲಿ ನಾನೊಂದು ಬುದ್ಧ ವಿಹಾರಕ್ಕೆ ಇನ್ವೈಟ್ ಆಗಿ ಹೋಗಿದ್ದೆ. 15 ದೇವರುಗಳ ಪೂಜೆ ಮಾಡ್ತಾರೆ. ಮೂರ್ತಿ ಪೂಜೆ ಬೇಡ ಅಂದರು ಬೌದ್ಧರು. ಬುದ್ಧನೇ ಜಗತ್ತಿನಲ್ಲಿ ದೊಡ್ಡ ಮೂರ್ತಿಯಾದ ಕಂದಹಾರ್ನಲ್ಲಿ ಒಡೆದು ಹಾಕಿದ್ರು. ಹಿಂಸೆ ಮಾಡಬಾರ್ದು ಅಂದರು. ಬೌದ್ಧ ಅನುಯಾಯಿಗಳಲ್ಲಿ 90% ಇವತ್ತು ಮಾಂಸಾಹಾರಿಗಳು. ಇಂಡಿವಿಜುವಲ್ ಗಾಡ್ ಬೇಡ ಅಂದರು. ಬುದ್ಧ ಬಿಕಮ್ ಅನ್ ಇಂಡಿವಿಜುವಲ್ ಗಾಡ್. ಆಲೋಚನೆ ಮಾಡಿ ನೋಡಿ, ಇದನ್ನು 100 ಇದೆ, ಈ ರೀತಿಯ 100 ಇದೆ, ಈ ರೀತಿಯದು 100 ವಿಚಾರಗಳಿದೆ. ಸನಾತನ ಪರಂಪರೆಯ ಇನ್ಸ್ಪಿರೇಷನ್ ಪಡೆದೆ ಯಾವುದು ಉಳಿದಿದೆ ಹೇಳಿ? ವಿವೇಕಾನಂದರು ಅಮೆರಿಕದ ವೇದಿಕೆಯಲ್ಲಿ ಮಾತನಾಡ್ತಾ ಹೇಳಿದರು, ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಹಿಂದೂ ಧರ್ಮದ ಬಂಡಾಯ ಶಿಶುಗಳು. ಈ ಕಡೆ ವೀರಚಂದ್ರ ಗಾಂಧಿಯನ್ನು ಕೂರಿಸ್ಕೊಂಡಿದ್ರು, ಜೈನ ಸಂಪ್ರದಾಯದ ರೆಪ್ರೆಸೆಂಟೇಟಿವ್. ಬೌದ್ಧ ಸಂಪ್ರದಾಯದ ಶ್ರೀಲಂಕನ್ ರೆಪ್ರೆಸೆಂಟೇಟಿವ್ ಕೂಡ ಈ ಕಡೆ ವಿವೇಕಾನಂದನ ಜೊತೆಲಿ ಕುಳಿತಿದ್ದರು. ಎಷ್ಟು ಚೆನ್ನಾಗಿ ಅವರು ವಿವರಿಸಿದ್ರು ಸನಾತನ ಪರಂಪರೆಯ ಬಗ್ಗೆ. ಇಂತಹ ಅದ್ಭುತವಾದ ಪರಂಪರೆ ಮಂಜುನಾಥ್ ಅವರು ಹೇಳಿದರು, ಪ್ರೇಮ್ ಕುಮಾರ್ ಅವರು ಹೇಳಿದರು. ನೋಡಿ, ಇವತ್ತು ನಮ್ಮ ಜನಕ್ಕೆ ನಮ್ಮ ಧರ್ಮ ಗೊತ್ತಿಲ್ಲ, ನಮ್ಮ ಆಚರಣೆಗಳ ವೈಚಾರಿಕತೆ ಗೊತ್ತಿಲ್ಲ. ಆಮೇಲೆ ಪ್ರತಿಯೊಂದಕ್ಕೂ ಕೂಡ ಈಗ ಒಂದು ಮಾಡ್ರನ್ ಕಾಯಿಲೆ ಅಂತಲೇ ಕರೆಯೋಣ ಅದನ್ನು. ಏನದು ಅಂತಂದರೆ, ನೀವು ಹೇಳೋದು ವೈಜ್ಞಾನಿಕವಾಗಿ ಸತ್ಯವಾ? ಅಯ್ಯೋ ಅಜ್ಞಾನಿಯೇ, ನಿನ್ನ ವಿಜ್ಞಾನ ಅಂತಕ್ಕಂಥದ್ದು ಟೈಮ್ ಸ್ಪೇಸ್ ಕಾಸೇಷನ್, ಆಲ್ ದಿ ಕರಾಲರಿ, ಆಲ್ ದಿ ಕನ್ಕ್ಲೂಷನ್ಸ್ that you come across in your physics, chemistry, mathematics cannot retain its truth for a period of 20 years or 25 years. 25 ವರ್ಷದ ಮೇಲೆ ಯಾವುದೇ ಭೌತಶಾಸ್ತ್ರದ, ಜೀವಶಾಸ್ತ್ರದ, ರಸಾಯನಶಾಸ್ತ್ರದ ಸಂಶೋಧನೆ ತನ್ನ ತನವನ್ನು ಉಳಿಸ್ಕೊಳ್ಳಿಲ್ಲ. ನ್ಯೂಟನ್ ಹೇಳಿದ ಅಟಾಮಿಕ್ ಸ್ಟ್ರಕ್ಚರನ್ನು ರೂದರ್ಫೋರ್ಡ್ ಪಕ್ಕಕ್ಕಿಟ್ಟ. ಬಿಗ್ ಬ್ಯಾಂಗ್ ಥಿಯರಿ ಇವತ್ತು ಏನು ಹೇಳ್ತಾ ಇದೆ? ಶಂಕರಾಚಾರ್ಯರ ಅದ್ವೈತ 100ಕ್ಕೆ 100 ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ಏನನ್ನು ವಿಜ್ಞಾನ ಅಂತ ಕರಿತೀರೋ ಇದೆಲ್ಲವೂ ಕೂಡ ಸೆನ್ಸ್ ಪರ್ಸೀವ್ಡ್ ಟ್ರುತ್ಸ್, ಇಂದ್ರಿಯ ಗ್ರಾಹ್ಯ ಸತ್ಯಗಳು. ಆದರೆ ಆಧ್ಯಾತ್ಮ ಇಂದ್ರಿಯಾತೀತವಾದ ಎತ್ತರದ ಸತ್ಯವನ್ನು ಜಗತ್ತಿಗೆ ಕೊಡ್ತು. ಇದು ಭಾರತೀಯರಿಗೆ ಗೊತ್ತಿಲ್ಲ. ಎಂತಹ ಮಾನಸಿಕ ಕಾಯಿಲೆಯಲ್ಲಿದ್ದೀವಿ ಅಂದರೆ ಇಂದ್ರಿಯಾತೀತ ಸತ್ಯ ಇದೆ ಅನ್ನೋದನ್ನ ಒಪ್ಕೊಳ್ಳೋಕ್ಕೂ ನಾವು ಸಿದ್ಧರಿಲ್ಲ ಇವತ್ತು.
ನೋಡಿ, ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಖಗೋಳ ಭೌತಶಾಸ್ತ್ರಜ್ಞ R.A. ಮಿಲ್ಲಿಕನ್ ಅಂತಕ್ಕಂಥವನು ಒಂದು ಮಾತು ಹೇಳಿದ. ನೋಡಿ ಎಷ್ಟು ಅದ್ಭುತವಾದ ವಿಚಾರ. ನಮ್ಮ ವಿಚಾರ ವ್ಯಾಧಿಗಳು ಅದನ್ನು ಹೇಗೆ ತಿರ್ಚಿದ್ರು ಅನ್ನೋದಕ್ಕೆ ಈ ಮಾತನ್ನು ಮುಂದೆ ಹೇಳ್ತೇನೆ. ಸಮಸ್ತ ಮಾನವ ಕಲ್ಯಾಣ ಮತ್ತು ಮಾನವ ಪ್ರಗತಿಯನ್ನು ಹೊತ್ತಿರುವ 2 ಬೃಹತ್ ಆಧಾರ ಸ್ತಂಭಗಳೆಂದರೆ 1 ಧರ್ಮದೃಷ್ಟಿ, 2 ವಿಜ್ಞಾನ ದೃಷ್ಟಿ. ಮನುಷ್ಯನ ಉದ್ಧಾರ, ಅಭ್ಯುದಯ ಇದನ್ನು ಸಾಧಿಸೋದಕ್ಕೆ ಧರ್ಮದೃಷ್ಟಿ ಮತ್ತು ವಿಜ್ಞಾನ ದೃಷ್ಟಿ ಇದೆರಡು ಆಧಾರ ಸ್ತಂಭಗಳು. ಮುಂದುವರಿಸಿ ಹೇಳ್ತಾನೆ, 1 ಮತ್ತೊಂಬದರ ಮೇಲೆ ಅವಲಂಬಿತ, ಒಂದನ್ನು ಬಿಟ್ಟು ಒಂದಿರೋಕ್ಕಾಗಲ್ಲ. ಇವತ್ತು ನೀವು ಧರ್ಮ ಬೇಡ ವಿಜ್ಞಾನ ಸಾಕು ಅಂದರೆ ಯು ಆರ್ ಎ ಹ್ಯಾಂಡಿಕ್ಯಾಪ್, ಯು ಆರ್ ರೆಟಾರ್ಡೆಡ್, ಮೆಂಟಲಿ ರೆಟಾರ್ಡೆಡ್, ಯು ಆರ್ ಎ ಲ್ಯುನಾಟಿಕ್. ಶುದ್ಧವಾದ ಸತ್ಯ ಹೇಳಬೇಕು ಅಂದರೆ ಮುಂದುವರೆಸಿ ಅವನು ಹೇಳ್ತಾನೆ, ವಿಜ್ಞಾನದ ದೃಷ್ಟಿಯ ಅಭಿವೃದ್ಧಿಗಾಗಿ ವಿಶ್ವವಿದ್ಯಾನಿಲಯಗಳಿದೆ, ಸಂಶೋಧನಾ ಕೇಂದ್ರಗಳಿದೆ. ಆದರೆ ಅಲ್ಲಿ ನೀವು ಕ್ಯೂ ನಿಂತ್ಕೋಬೇಕು, ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್ ಅನ್ನೋ ವಿಷಯದಲ್ಲಿ. ಆದರೆ ನಿಮ್ಮ ಆಧ್ಯಾತ್ಮಿಕ ಉದ್ಧಾರಕ್ಕೆ, ನಿಮ್ಮ ಧಾರ್ಮಿಕ ದೃಷ್ಟಿಯ ಬೆಳವಣಿಗೆಗೆ ಪ್ರತಿಯೊಬ್ಬನಿಗೂ ಅವನವನ ಅಂತರಂಗವೆಂಬ ವಿಶ್ವವಿದ್ಯಾನಿಲಯ ಸದಾ ತೆರೆದಿರುತ್ತದೆ. ಭಾರತೀಯ ಚಿಂತನೆ ಇದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಮ್ಮ ಅಂತರಂಗದೊಳಗೆ ನಾವು ಪ್ರವೇಶ ಮಾಡೋದಕ್ಕೆ ಯಾರೋ ನಮ್ಮನ್ನು ತಡೆದ್ರು, ನಮಗೆ ಅವಕಾಶ ಇರಲಿಲ್ಲ, ನಾವು ಅವಕಾಶ ವಂಚಿತರು. ಈಗಂತೂ ನೋಡಬೇಕು ನೀವು, ಯಾವುದೇ ಕಾರ್ಯಕ್ರಮ ಆದರೆ ಪ್ರಾದೇಶಿಕ ಅಸಮಾನತೆ ಆಗಬಾರ್ದಂತೆ ಅಧ್ಯಕ್ಷನ ಗುರುತಿಸೋದು ರೀ. ಬುದ್ಧಿವಂತರನ್ನು ಸ್ವಲ್ಪ ಕೂರಿಸಿ ವೇದಿಕೆ ಮೇಲೆ ಸಾಮಾನ್ಯರಿಗೆ ಬುದ್ಧಿ ಹೇಳಿಸ್ಬೇಕ್ರಿ. ಯಾವಾಗ ನೀವು ಪ್ರಜ್ಞಾವಂತನ ಕೆಳಗೆ ತಳೀತೀರೋ ಸಾಮಾನ್ಯರು ಸರ್ವೇ ಸಾಮಾನ್ಯರಾಗಿ ಹೋಗ್ತಾರೆ. ಸಾಮಾನ್ಯನಿಗೆ ಇನ್ಸ್ಪಿರೇಷನ್ ಆಗಬೇಕಾದ್ದು. ನಾನು ಭಾಳ ನೇರವಾಗಿ ಒಂದು ಮಾತು ಹೇಳ್ತೇನೆ, ಈ ಸಮಾಜಮುಖಿ ಅನ್ನೋ ಶಬ್ದ ನನಗೆ ಭಾಳ ಅಲರ್ಜಿ. ನೀವು ಸಮಾಜಮುಖಿ ಆಗಬಾರ್ದು, ಆದರ್ಶಮುಖಿ ಆಗಬೇಕು. ಆದರ್ಶಮುಖಿ ಆದಾಗ ಸಮಾಜ ಬದುಕುತ್ತೆ, ಸಮಾಜಮುಖಿ ಆದಾಗ ಸಮಾಜ ಇನ್ನೂ ಕೆಳಕ್ಕೆ ಹೋಗುತ್ತೆ. ಸ್ವಾತಂತ್ರ್ಯ ನಂತರ ನಾವು ಕರ್ನಾಟಕದಲ್ಲಿ ನೋಡ್ತಾ ಇಲ್ವಾ, ಸ್ವಾವಲಂಬನೆಯಿಂದ ಪರಾವಲಂಬನೆಯತ್ತ ನೋಡ್ತಾ ಇದ್ದೀರಿ, ನೀವೇ ನೋಡ್ತೀರಿ. ಯಾರೂ ದುಡಿಬೇಕಾಗಿಲ್ಲ, ಯಾರೂ ಬಸ್ ಟಿಕೆಟ್ ತೊಗೋಬೇಕಾಗಿಲ್ಲ, ಕಷ್ಟಪಟ್ಟು ಪರೀಕ್ಷೆ ಪಾಸ್ ಮಾಡಬೇಕಾಗಿಲ್ಲ. ಎಲ್ಲ ಪರೀಕ್ಷೆಗಳು ನಕಲು, ಎಲ್ಲ ನಕಲು. ನಕಲು ಪ್ರಜೆಗಳು ಅಸಲಿ ಶತ್ರುಗಳಿಗಿಂತ ಆಘಾತಕಾರಿಯಾಗಿ ಇವತ್ತು ದೇಶ ಕಾಣ್ತಾ ಇದೆ. ಇದು ದೊಡ್ಡ 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 ಆಲೋಚನೆ ಮಾಡಬೇಕಾದಂಥ ವಿಷಯ. ಹೀಗಾಗಿ ಆಧ್ಯಾತ್ಮಿಕತೆ ಈ ದೇಶದ ಶಕ್ತಿ. ವಿವೇಕಾನಂದರು ಹೇಳಿದ್ರಲ್ಲ, ಇದನ್ನು ದಯವಿಟ್ಟು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು 2 ವಿಷಯ ನಿಮ್ಮ ಮುಂದೆ ಹೇಳಲೇಬೇಕು ಈ ಸಂದರ್ಭದಲ್ಲಿ. ನಾವು ಭಾರತೀಯ ಚಕ್ರವರ್ತಿಗಳನ್ನು ಹೇಗೆ ಪರಿಚಯ ಮಾಡಿಕೊಟ್ವಿ, ನಾವು ಭಾರತೀಯ ಋಷಿಗಳನ್ನು ರಾಜಋಷಿಗಳು ಅಂತ ಒಂದು ವಾಕ್ಯದಲ್ಲಿ ಬರೆದುಬಿಟ್ವಿ. ಆದರೆ ನೋಡಿ ಇತಿಹಾಸಕಾರರು ಹೇಗೆ ಬರೀತಾರೆ. ಇತಿಹಾಸಜ್ಞ S.N. ಸೇನ್ ತನ್ನ ಪುಸ್ತಕ ದಿ ಮಿಲಿಟರಿ ಸಿಸ್ಟಮ್ ಆಫ್ ಮರಾಠಾಸ್ ಈ ಪುಸ್ತಕದಲ್ಲಿ ಬರೀತಾನೆ, ಭಾರತದಲ್ಲಿ ಧಾರ್ಮಿಕ ಅಸಹನೆ ತುಂಬ ಅಪರೂಪ. ಭಾಳಷ್ಟು ಚಲನಚಿತ್ರ ನಟರು ಈ ವಿಷಯದಲ್ಲಿ ಭಾರತದಲ್ಲಿ ಅಸಹನೆ ಇದೆ ಅಂತ ಹೇಳ್ತಾರೆ. ಅವರು ಹೊರಗಡೆ ಹೋಗೋದಕ್ಕೇನು ತೊಂದರೆ ಇಲ್ವಲ್ಲ, ಈ ದೇಶ ಇಷ್ಟ ಇಲ್ಲದಿದ್ದರೆ ಹೋಗ್ಬೋದಲ್ಲ, ಹೊರಗಡೆ ಹೋಗಿ ಎಲ್ಲ ಸಂತೋಷವಾಗಿರ್ಬೋದಲ್ಲ. ಮ್ಯಾನ್ ಈಸ್ ಅ ಸೋಷಿಯಲ್ ಅನಿಮಲ್. ಇಲ್ಲಿಲ್ಲ ಅಂತ ಪಾಪ ಯಾಕೆ ಅವ್ರು ನರಳಬೇಕು, ಇದು ಅಂತರಂಗದ ಮಾತು. ಶಿವಾಜಿ ಮಹಾರಾಜ ಕಲ್ಪಿಸಿಕೊಂಡಂತಹ ಹಿಂದೂ ಸಾಮ್ರಾಜ್ಯ ಮತ್ತು ಧಾರ್ಮಿಕ ಹಿಂಸೆ ಎರಡೂ ಒಂದೇ ಅಲ್ಲ. ಆತ ತನ್ನ ಸೈನ್ಯಕ್ಕೆ ಬಿಜಾಪುರವನ್ನು ಬಿಟ್ಟು ಬಂದ 700 ಮುಸ್ಲಿಂ ಪಠಾಣರನ್ನು ಪ್ರೀತಿಯಿಂದ ಸೇರಿಸಿಕೊಂಡ. ಶಿವಾಜಿಯ ನೌಕಾಪಡೆಗಳಲ್ಲಿ 3 ಪ್ರಮುಖರು ಮುಸಲ್ಮಾನರೇ ಆಗಿದ್ದರು. ಶಿವಾಜಿ ಹಿಂದೂ ಸಂತರಾದ ತುಕಾರಾಮ್ ಮತ್ತು ರಾಮದಾಸರನ್ನು ಎಷ್ಟು ಗೌರವದಿಂದ ಕಂಡನೋ, ಮುಸ್ಲಿಂ ಸಂತ ಶೇಖ್ ಅಹಮದರನ್ನೂ ಕೂಡ ಅಷ್ಟೇ ಗೌರವದಿಂದ ಕಂಡ. ಮಹಮ್ಮದೀಯರ ಸಂತರ ಪೂಜಾ ಸ್ಥಳಗಳನ್ನು ಆತ ಬೆಳಗಿದ. ನೈವೇದ್ಯಕ್ಕೆ ವ್ಯವಸ್ಥೆ ಮಾಡಿ ಇನಾಮುಗಳನ್ನು ದೊರಕಿಸಿಕೊಟ್ಟ. ಬದುಕಿನುದ್ದಕ್ಕೂ ಶಿವಾಜಿ ಮುಸಲ್ಮಾನರ ಪವಿತ್ರ ಗ್ರಂಥಗಳನ್ನು ಗೌರವಿಸುತ್ತಾ ಸಾಗಿದ. ಈಗ ಶಿವಾಜಿ ಬಗ್ಗೆ ಮುಕ್ತವಾಗಿ ಮಾತನಾಡೋದಕ್ಕೆ ಇಂಡಿಪೆಂಡೆಂಟ್ ಇಂಡಿಯಾದ ಶಾಲಾ ಕಾಲೇಜುಗಳಲ್ಲಿ ಅವಕಾಶ ಇದೆಯಾ? ಈ ಶಿವಾಜಿ ಇವತ್ತು ಯಾವ ರೀತಿ ಚಿತ್ರಿತರಾಗಿದ್ದಾರೆ ಇದನ್ನು ಬರೆದದ್ದು ಇತಿಹಾಸಕಾರರು. ನಮ್ಮ ಇತಿಹಾಸಕಾರರು ಪ್ರೀ ಇಂಡಿಪೆಂಡೆಂಟ್ ಡೇಸ್ನಲ್ಲಿ ಹಲವಾರು ವಿಚಾರಗಳನ್ನು ದಾಖಲಿಸಿದ್ರು. ಇದು ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ. ಶಿವಾಜಿಯನ್ನು ಕುರಿತು ಅತ್ಯಂತ ನಿಂದಾತ್ಮಕವಾದ ವಿಶೇಷಗಳನ್ನು ಬಳಸಿಕೊಂಡು ಆನಂದ ಪಡ್ತಾ ಇದ್ದಂತಹ ಕಫಿ ಖಾನ್ ಅಂತವನ ಹೆಸರು,
ಆತನ ಅಭಿಪ್ರಾಯವನ್ನು ಇಲಿಯಟ್ ಆ್ಯಂಡ್ ಡ್ಯಾನ್ಸನ್ ಅವರು ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನೋ ಪುಸ್ತಕದ 2ನೇ ಸಂಪುಟದ 254ನೇ ಪುಟದಲ್ಲಿ ದಾಖಲಿಸಿದ. ತನ್ನ ಕೈಗೆ ಸಿಕ್ಕ ಪವಿತ್ರ ಖುರಾನಿನ ಪುಸ್ತಕದ ಪ್ರತಿಯನ್ನು ಆತ ಅತ್ಯಂತ ಗೌರವದಿಂದ ತನ್ನ ಶ್ರದ್ಧಾವಂತ ಮುಸಲ್ಮಾನ ಅನುಯಾಯಿಗೆ ನೀಡ್ತಾ ಇದ್ದ. ತನ್ನ ಜನರು ಯಾರಾದರೂ ಹಿಂದೂ ಅಥವಾ ಮುಸ್ಲಿಂ ಮಹಿಳೆಯರನ್ನು ಸೆರೆ ಹಿಡಿದಿದ್ದರೆ ಅವರನ್ನು ಕಾಪಾಡುವ ಸ್ನೇಹಿತರು ಯಾರೂ ಇಲ್ಲದಿದ್ದಾಗ ಅವರ ಬಂಧುಗಳು ಬಂದು ಯೋಗ್ಯವಾದ ಬಿಡುಗಡೆಯ ಹಣವನ್ನು ಕೊಟ್ಟು ಬಿಡಿಸಿಕೊಂಡು ಹೋಗುವವರೆಗೂ ತಾನೇ ಅವರ ರಕ್ಷಣೆಯನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿದ್ದ. ಇದು ಶಿವಾಜಿ ಮಹಾರಾಜರ ಒಂದು ಅದ್ಭುತವಾದ ವಿಚಾರ. ಬಂಗಾಳದಲ್ಲಿ ಬಹಳ ಖ್ಯಾತರಾದಂತಹ ಕ್ರಾಂತಿಕಾರಿ ಕವಿ ಕಾಜಿ ನಜರುಲ್ ಇಸ್ಲಾಂ ಒಂದು ಕಡೆ ಶ್ರೀರಾಮಕೃಷ್ಣರನ್ನು ಕುರಿತು ಬರೀತಾರೆ. ದೇವರನ್ನು ನೀವು ದೇವಾಲಯಗಳಲ್ಲಿ ಪೂಜಿಸಿದಿರಿ, ಪ್ರೇಮ ಭರದಲ್ಲಿ ಚರ್ಚಿನಲ್ಲೂ ಪೂಜಿಸಿದಿರಿ, ಮಸೀದಿಯಲ್ಲೂ ಪೂಜಿಸಿದಿರಿ. ಆ ಕಾರಣದಿಂದಲೇ ಇಡೀ ಜಗತ್ತು ನೀವು ಯಾವ ಪ್ರೇಮದ ಸ್ವರೂಪವಾಗಿದ್ದೀರೋ ಅದರಿಂದ ತುಂಬಿ ತುಳುಕುತ್ತಿದೆ. ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಹಿಂದೂಗಳ ಬಗ್ಗೆ ಬೇರೆಯವರಿಗೆ? ಇದನ್ನು ಬರೆದವನು ಹಿಂದೂ ಅಲ್ವಲ್ಲ, ಕ್ರಾಂತಿಕಾರಿ ಕವಿ ಕಾಜಿ ನಜರುಲ್ ಇಸ್ಲಾಂ ಅದ್ಭುತವಾದ ಹಾಡನ್ನೇ ಬರೆದ ಆತ. ಆ ಹಾಡಿನ ಸಾರಾಂಶ ವಿವೇಕಾನಂದರನ್ನು ಕುರಿತು ಅದೇ ಕಾಜಿ ನಜರುಲ್ ಇಸ್ಲಾಂ ಬರೀತಾನೆ. ನೀವು ನವಭಾರತಕ್ಕೆ ನವವೇದವನ್ನು ತಂದಿರಿ, ಮಾನವನಲ್ಲಿ ಅಂತರ್ಗತವಾಗಿರುವ ದೈವತ್ವವನ್ನು ಮಾಳಿಗೆಯ ಮೇಲೆ ನಿಂತು ಸಾರಿದಿರಿ, ಜಾತಿ ಧರ್ಮಗಳ ಭೇದಗಳಿಂದ ಬಂದಿದ್ದ ಕಳಂಕವನ್ನು ತೊಡೆದು ಹಾಕಿದಿರಿ. ಆಲೋಚನೆ ಮಾಡಿ ನೋಡಿ. ಕಡೆ ಒಂದು ವಿಚಾರ ನಿಮ್ಮ ಮುಂದೆ ಇಟ್ಟು ನನ್ನ ಮಾತು ಮುಗಿಸ್ತೇನೆ. ಆಧ್ಯಾತ್ಮಿಕ ಸಾಧನಾ ಪಯಣದಲ್ಲಿ ಮೂರ್ತಿ ಪೂಜೆ ಅಂತಕ್ಕಂಥದ್ದು ಒಂದು ಪ್ರಾರಂಭಿಕ ಹಂತವೇ ಹೊರತು ಅದೇ ಅಂತಿಮ ಅಲ್ಲ. ಮ್ಯಾನ್ ನೆವರ್ ಮೂವ್ಸ್ ಫ್ರಮ್ ಎರರ್ ಟು ಟ್ರೂತ್, ಹಿ ಮೂವ್ಸ್ ಫ್ರಮ್ ಟ್ರೂತ್ ಟು ಟ್ರೂತ್, ಆಫ್ ಕೋರ್ಸ್ ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್. ಇದು ವಿವೇಕಾನಂದರ ಮಾತು. ಮೂರ್ತಿ ಪೂಜೆನ ಯಾಕೆ ಬೈಬೇಕು? ನಮ್ಮ ಹೆಸರು ಯಾರಾದರೂ ಚೆನ್ನಾಗಿ ಬರೆದು ಬಿಟ್ರೆ ಹ್ಯಾಂಡ್ ರೈಟಿಂಗ್ ನೋಡಿದ ತಕ್ಷಣ ನಮ್ಗೆ ಖುಷಿ ಆಗುತ್ತಲ್ಲ, ಯಾಕೆ? ಮೂರ್ತಿ ಪೂಜೆ. 100 ದೇಶಗಳ ನಡುವೆ ನಮ್ಮ ಫ್ಲ್ಯಾಗ್ ಎಲ್ಲಾದರೂ ಹಾರ್ತಾ ಇದ್ದರೆ ನಮಗೊಂದು ಸಲ್ಯೂಟ್ ಹೊಡಿಬೇಕು ಅನ್ಸುತ್ತಲ್ಲ, ಯಾಕೆ? ಮೂರ್ತಿ ಪೂಜೆ. ಯಾವುದು ಶಾಂತವೋ ಅದು ಮೂರ್ತಿ ಪೂಜೆ. ಶಾಂತತೆಯಿಂದ ಅನಂತತೆಯ ಕಡೆಗೆ ಹೋಗೋದೇ ನಿಜವಾದ ಅರ್ಥದಲ್ಲಿ ಸ್ಪಿರಿಚುವಲ್ ಎವಲ್ಯೂಷನ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಜಾನ್ ಡ್ರೂಟನ್ ಅಂತಕ್ಕಂಥ ಅಮೇರಿಕನ್ ನಾಟಕಕಾರ 19ನೇ ಶತಮಾನದ ಉತ್ತರಾರ್ಧ ಮತ್ತು 20ನೇ ಶತಮಾನದ ಪ್ರಾರಂಭದಲ್ಲಿ ಜನರ ಮನೋಸ್ಥಿತಿ ಹೇಗಿತ್ತು ಅಂತ ಬರೀತಾನೆ. ಏನು ಹೇಳ್ತಾನೆ ಅವನು? ಡಾರ್ವಿನ್ ಗ್ರಾವಿಟೇಷನಲ್ ಫೋರ್ಸನ್ನು ಕಂಡುಹಿಡ್ದ, ಭೌತಿಕ ಜಗತ್ತಿನಿಂದ ದೇವರನ್ನು ಉಚ್ಚಾಟಿಸ್ಬಿಟ್ಟ. ಥಿಯರಿ ಆಫ್ ಎವಲ್ಯೂಷನ್ ಬಂತು. ತನ್ಮೂಲಕ ಮನುಷ್ಯನ ಜೀವ ಜಗತ್ತಿನಿಂದ ದೇವರನ್ನು ಉಚ್ಚಾಟಿಸಲಾಯಿತು. ಮಾನಸಿಕ ಸಿಗ್ಮಂಡ್ ಫ್ರಾಯ್ಡ್ ಮಾನಸಿಕ ಜಗತ್ತಿನಿಂದ ದೇವರನ್ನು ಉಚ್ಚಾಟಿಸ್ಬಿಟ್ಟ. ಭೌತಿಕ ಜೀವ ಜಗತ್ತು ಮಾನಸಿಕ ಜಗತ್ತಿನಿಂದ ದೇವರನ್ನು ಉಚ್ಚಾಟಿಸಿದ ಮೇಲೆ ದೇವರ ಅವಶ್ಯಕತೆ ನಮಗಿಲ್ಲ. ಹೀಗೆ ಹೇಳ್ದ ಜಾನ್ ಡ್ರೂಟನ್. ಅಮೆರಿಕದಲ್ಲಿ ಬಹಳ ದೊಡ್ಡ ಹೆಸರು ಉಂಟು. ಆದರೆ ಒಬ್ಬ ಚಿಂತಕ ಬರೀತಾನೆ, ರಾಮಕೃಷ್ಣ ವಿವೇಕಾನಂದರು ಬಂದ ಮೇಲೆ ಅವರು ಎಲ್ಲ ಧರ್ಮಗಳ ತಳಹದಿಯನ್ನು ಸ್ಪಷ್ಟವಾಗಿ ಪರಿಚಯ ಮಾಡಿಕೊಟ್ರು. ಜಗತ್ತಿನ ಉಳಿವಿಗೆ ಸನಾತನ ಧರ್ಮದ ಅನಿವಾರ್ಯತೆಯನ್ನು ಮನವರಿಕೆ ಮಾಡಿಕೊಟ್ರು. ಡ್ರೂಟನ್ನಿನ ಈ ಪ್ರಿನ್ಸಿಪಲ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅನ್ನೋದನ್ನು ಸ್ಟ್ರಗಲ್ ಫಾರ್ ಎಕ್ಸ್ಪ್ಯಾನ್ಷನ್ ಅಂತ ತಿದ್ದುಪಡಿ ಮಾಡಿದ್ರು. ಅವರು ಗೆದ್ದರು. ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋಗೋದಕ್ಕೆ ಮೊದಲು ಡಾರ್ವಿನ್ ವಾದಿಗಳು, ಕಮ್ಯುನಿಸ್ಟ್ ವಾದಿಗಳು, ನಾಸ್ತಿಕವಾದಿಗಳನ್ನು ಕಂಡ್ರೆ ಕ್ಯಾಥೋಲಿಕ್ ಧರ್ಮಗುರುಗಳು ಕೂಡ ಹೆದರ್ತಾ ಇದ್ದರು. ಕ್ಯಾಥಾಲಿಸಿಟಿ ಅರ್ಥಾತ್ ಧರ್ಮದ ನೈಜ ವಿಚಾರವನ್ನು ವಿವೇಕಾನಂದರು ಪಾಶ್ಚಾತ್ಯ ಜಗತ್ತಿನಲ್ಲಿ ಸಮರ್ಥವಾಗಿ ಪ್ರತಿಪಾದನೆ ಮಾಡಿದ ಮೇಲೆ ಅಲ್ಲಿನ ಧಾರ್ಮಿಕ ವ್ಯಕ್ತಿಗಳಿಗೂ ಅನಿಸ್ತಂತೆ, ಸದ್ಯ ಧರ್ಮ ಸತ್ಯ ಅಂತ ಹೇಳೋ ವ್ಯಕ್ತಿ ಇವನಾದರೂ ಬಂದಲ್ಲ ನಮ್ಮ ದೇಶಕ್ಕೆ,
ಇವನ ಮಾತಿನಲ್ಲಿ ಧರ್ಮ ಯಾವುದೇ ಆಗಲಿ, ಧರ್ಮ ಅನ್ನೋದು ಸತ್ಯ ಅನ್ನೋದನ್ನ ಹೇಳೋ ಮನುಷ್ಯ ಅಮೆರಿಕದ ನೆಲದ ಮೇಲೆ ಬಂದಲ್ಲ ಅಂತ ಹೇಳಿ ಅವರೆಲ್ಲ ಭಾಳ ಸಂತೋಷಪಟ್ರಂತೆ. ಹಿರಮ್ ಮ್ಯಾಕ್ಸಿಮ್ ಮೆಷಿನ್ ಗನ್ನನ್ನು ಕಂಡುಹಿಡಿದವನು, ನಿಕೋಲಾ ಟೆಸ್ಲಾ ಟ್ಯೂಬ್ಲೈಟನ್ನು ಕಂಡುಹಿಡಿದವನು, ಎಂಥೆಂಥ ವಿಜ್ಞಾನಿಗಳು, ಫಿಲಾಸಫರ್ಸು, ಸೋಷಿಯಲ್ ವರ್ಕರ್ಸು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಬಿಸ್ನೆಸ್ ಪೀಪಲ್ಲು ವಿವೇಕಾನಂದರ ಹಿಂದೆ ಬಂದರು. ಒಂದು ದಾಖಲೆ ಹೇಳುತ್ತೆ, E=mc². ಐನ್ಸ್ಟೀನ್ನ ಫಾರ್ಮುಲಾ ಇದೆಯಲ್ಲ, ಇದನ್ನು 30 ವರ್ಷಗಳ ಹಿಂದೆ ವಿವೇಕಾನಂದರು ಅಮೆರಿಕದ ತಮ್ಮ ಕೆಲವು ವಿಜ್ಞಾನಿ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿದ್ದರಂತ. ಬಹಳ ಗಹನವಾದ ವಿಷಯ. ಈ ಪುಸ್ತಕದ ಪ್ರಕಟಣೆಯ ಈ ಸಂದರ್ಭದಲ್ಲಿ ಒಂದು ಇಣುಕು ನೋಟ ನಾವು ನೋಡೋದಕ್ಕೆ ಪ್ರಯತ್ನ ಪಡೋದಾದರೆ ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳಿದೆ, ಸ್ವಾಮಿ ವಿವೇಕಾನಂದರ ಅಧ್ಯಯನ ಇವತ್ತು ಭಾರತದ ಉಳಿವಿಗೆ ಅನಿವಾರ್ಯ ಆಗಿದೆ. ಯಾವುದೋ ಒಂದು ಸಂಕುಚಿತ ಭಾವನೆಯಿಂದ ಆಚೆ ಬರಬೇಕಾಗಿದೆ. ನಾವು ವಿವೇಕಾನಂದರನ್ನು ಇವತ್ತು ಪ್ರಪಂಚ ಒಪ್ಕೊಂಡಿದೆ. ವಿವೇಕಾನಂದ ಡಿಸ್ಕವರ್ಡ್ ಅಮೆರಿಕನ್ ಸೋಲ್ ಅಂತ ಅಮೆರಿಕನ್ಸ್ ಹೇಳಿದ್ರು. ಬಶಾಮ್ ಹೇಳ್ತಾರೆ, ವರ್ಲ್ಡ್ ರಿನೌಂಡ್ ಹಿಸ್ಟಾರಿಯನ್ ಹೇಳ್ತಾರೆ, ಮುಂದಿನ ಶತಮಾನಗಳು ಹೇಳುತ್ತೆ ಈ ಜಗತ್ತಿನ ಪ್ರಮುಖ ಆರ್ಕಿಟೆಕ್ಟ್ಸಲ್ಲಿ ವಿವೇಕಾನಂದರು ಕೂಡ ಬಹಳ ಪ್ರಮುಖರಾಗುತ್ತಾರೆ. ಕ್ರಿಸ್ಟೋಫರ್ ರೀಶರ್ವುಡ್ ಹೇಳ್ತಾನೆ, ವಿವೇಕಾನಂದ ಪ್ರೀಚ್ಡ್ ನ್ಯಾಷನಲಿಸಮ್ ದಟ್ ವಾಸ್ ನಾಟ್ ನ್ಯಾಷನಲಿಸಮ್ ಇನ್ ಎ ವೆರಿ ಸ್ಮಾಲರ್ ಸೆನ್ಸ್, ಇಟ್ ವಾಸ್ ಇಂಟರ್ನ್ಯಾಷನಲಿಸಮ್ ಆ್ಯಂಡ್ ಸೂಪರ್ ನ್ಯಾಷನಲಿಸಮ್ ಸಬ್ಲೈಮ್ಡ್ ಅಂತ. ಯುನೆಸ್ಕೋನ ಡೈರೆಕ್ಟರ್ ಜನರಲ್ ಆಗಿದ್ದಂತಹ ಫೆಡರಿಕೋ ಮೇಯರ್ ಹೇಳ್ತಾರೆ, ವಿವೇಕಾನಂದರು 50 ವರ್ಷದ ಮೊದಲು ಹೇಳಿದ ವಿಷಯಗಳನ್ನು ಆಧರಿಸಿ ವಿಶ್ವಸಂಸ್ಥೆಯ ಬಹಳಷ್ಟು ಅಮೆಂಡ್ಮೆಂಟ್ಸ್, ಅಲ್ಲಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ನಾವು ರೂಪಿಸಿದ್ದೇವೆ ಅಂತ. ಒರೋನಾ ಬಕೋವಾ ಅಂತ 2014 ವಿವೇಕಾನಂದರ 150ನೇ ಜನ್ಮ ವರ್ಷಾಚರಣೆಯಲ್ಲಿ ಇವತ್ತು ಪ್ರಪಂಚದ ಸಮಸ್ಯೆಗಳಿಗೆ ವಿವೇಕಾನಂದರ ಕಡೆ ನಾವು ತಿರುಗಿ ನೋಡಬೇಕಾದ ಅನಿವಾರ್ಯತೆ ಇದೆ ಅಂತ ಬರೀತಾಳೆ. ಇದೆಲ್ಲ ಮಾತುಗಳ ಹಿನ್ನೆಲೆಯಲ್ಲಿ ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಸ್ಟಡಿ ವಿವೇಕಾನಂದ. ಇದು ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರ್ ಹೇಳಿದಂಥ ಮಾತು. ವಿವೇಕಾನಂದರ ಅಧ್ಯಯನ ಭಾರತವನ್ನು ಬಹಳಷ್ಟು ವಿಸ್ತೃತವಾದ ರೀತಿಯಲ್ಲಿ ಪರಿಚಯಿಸುತ್ತೆ. ಸ್ಪೆಷಲಿ ನಮ್ಮ ಮಕ್ಕಳು ಇದನ್ನು ಓದಬೇಕಾಗತ್ತೆ, ನಮ್ಮ ಮಕ್ಕಳು ಇದನ್ನು ಓದಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯಗಳು ಇಂತಹ, ಪ್ರೇಮ್ ಕುಮಾರ್ ಅವರು ಹೇಳಿದ್ರು, ಪಾಪ ನೋಡಿ ಭಗತ್ ಸಿಂಗ್ ಅವ್ರನ್ನ ಗುರುತಿಸೋದು ಈಸಿಯಾಗಿದೆ, ಆದರೆ ಇಂತಹ ಪುಣ್ಯಾತ್ಮನನ್ನು 100ರಲ್ಲಿ 1 ಜನನೂ ಕೂಡ ಗುರುತಿಸೋಕ್ಕಾಗಲ್ಲ. ಯಾಕೆ? ಪರಿಚಯ ಮಾಡಿಕೊಟ್ಟಿಲ್ವಲ್ಲ ನಾವು. ನಮ್ಮ ಸಂಸಾರದಲ್ಲೇ, ನಮ್ಮ ಸಂಬಂಧಿಗಳಲ್ಲೇ ನಮ್ಮ ಅಪ್ಪನ ಕಡೆಯವರೆಲ್ಲರೂ ಅಂಕಲ್ಗಳೇ. ಅವನ ಹೆಂಡತಿ ಆಂಟಿ. ನಮಗೀಗ AUNT ಆಂಟಿನೋ ಗೊತ್ತಿಲ್ಲ. ನಿಮ್ಗೆ ಅರ್ಥ ಆಯಿತು? ಆ ಮಟ್ಟಕ್ಕೆ ಸಂಬಂಧಗಳೇ ಕುಸಿದಾಗ, ನಮ್ಮ ಸಂಬಂಧಗಳೇ ಆ ಮಟ್ಟಕ್ಕೆ ಕುಸಿದಾಗ, ಇನ್ನು ನಾವು ರವೀಂದ್ರನಾಥ ಟ್ಯಾಗೋರರ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ತನ್ನ ಮತ್ತು ತಾನು ಬದುಕಿರೋ ಪ್ರಪಂಚಕ್ಕೆ ಸಂಬಂಧ ಇದೆ ಅನ್ನೋದನ್ನು ತಿಳಿದು ಮನುಷ್ಯ ಬದುಕದೇ ಇದ್ದರೆ ತನ್ನ ಮನೆಯಲ್ಲೇ ಅವನು ಅಪರಿಚಿತನಾಗ್ತಾನೆ, ನಿರಾಶ್ರಿತನಾಗ್ತಾನೆ. ಇವತ್ತು ನಿಮಗೆ ಮ್ಯಾನ್ ಟು ಮೂನ್ ಕಮ್ಯುನಿಕೇಷನ್ ಬೆಳೆದಿದೆ, ಮ್ಯಾನ್ ಟು ಮ್ಯಾನ್ ಕಮ್ಯುನಿಕೇಷನ್ ಸಾವಿನ ಅಂಚಿನಲ್ಲಿದೆ. ಮನುಷ್ಯನ ಸಂಬಂಧ, ನಾನು ನಿಮ್ಮನ್ನು ಯಾಕೆ ಪ್ರೀತಿಸ್ತೀನಿ, ನಾನು ಆ ಮಹಾತ್ಮನನ್ನು ಯಾಕೆ ಪ್ರೀತಿಸ್ತೀನಿ, ನಾನು ದೇವರನ್ನು ಯಾಕೆ ದೇವ್ರ ಮನೇಲಿ ಇಟ್ಕೊಳ್ತೀನಿ, ನಮಗೆ ಕ್ಲಾರಿಫಿಕೇಷನ್ ಇರಲಿ. ನಮ್ಮ ಪಾದರಕ್ಷೆಯನ್ನು ಮನೆ ಬಾಗಿಲಲ್ಲಿ ಆಚೆ ಬಿಡ್ತೀವಿ, ಆದರೆ ಪೂಜ್ಯರ ಪಾದುಕೆಗಳನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ. ಈ ಡಿಫರೆನ್ಸ್ ಗೊತ್ತಿರಲಿ. ಅದು ಪಾದುಕೆಯೇ, ಆದರೆ ಪೂಜ್ಯತೆ ಯಾಕೆ ಕೊಡ್ತೇವೆ? ಇದೊಂದು ದೊಡ್ಡ ಗಹನವಾದ ವಿಚಾರ ಆಗುತ್ತೆ. ಈ ವಿಚಾರಗಳಲ್ಲಿ ನಾವು ನಮ್ಮ ದೇಶವನ್ನು ಕಟ್ಟಬೇಕು. ವಿವೇಕಾನಂದರು ಹೇಳಿದಂಥ ಕಡೆ ಮಾತು, ಅಮೇರಿಕ ರಾಜಕೀಯದಿಂದ ಧರ್ಮವನ್ನು ಡಿಫೈನ್ ಮಾಡ್ತಾ ಇದೆ, ಇಂಗ್ಲೆಂಡ್ ರಾಜಕೀಯದಿಂದ ಧರ್ಮವನ್ನು ಡಿಫೈನ್ ಮಾಡ್ತಾ ಇದೆ, ಅಮೇರಿಕ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮೂಲಕ ಧರ್ಮವನ್ನು ಡಿಫೈನ್ ಮಾಡ್ತಾ ಇದೆ. ಭಾರತೀಯರೇ, ನೀವು ಆ ತಪ್ಪು ಮಾಡಬೇಡಿ. ನೀವು ಧರ್ಮದ ಮೂಲಕವೇ ರಾಜಕೀಯವನ್ನು ಡಿಫೈನ್ ಮಾಡಿ, ಸಮಾಜ ಸೇವೆಯನ್ನು ಡಿಫೈನ್ ಮಾಡಿ, ವಾಣಿಜ್ಯವನ್ನು ಡಿಫೈನ್ ಮಾಡಿ. ಭಾರತ ಧರ್ಮವನ್ನು ಮರೆತರೆ ಇನ್ನು 3 ತಲೆಮಾರುಗಳಲ್ಲಿ ಭಾರತ ನಾಶವಾಗುತ್ತದೆ. ಕಡೆಗೆ ಇನ್ನೂ ಒಂದು ಎಚ್ಚರಿಕೆ ಹೇಳಿದರು, ಭಾರತ ಬದುಕಿದ್ರೆ ಜಗತ್ತಿನಲ್ಲಿ ಯಾರೂ ಸಾಯೋದಿಲ್ಲ.
ಭಾರತ ಸತ್ರೆ ಜಗತ್ತಿನಲ್ಲಿ ಬೇರೆಯವ್ರಿಗೂ ಉಳಿಗಾರ ಇದೆ ಅಂತ ಅಂದ್ಕೊಂಡಿದ್ದೀರೇನೋ ಅಂದರು ವಿವೇಕಾನಂದರು. ಈ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಸ್ವಲ್ಪ ಪ್ರಚೋದಿತವಾಗಲಿ ಮತ್ತು ಇವತ್ತಿನ ಈ ಕಾರ್ಯಕ್ರಮ ಈ ದಿಕ್ಕಿನಲ್ಲಿ ನಮಗೆಲ್ಲರಿಗೂ ಕೂಡ ಪ್ರೇರೇಪಣೆ ಅನ್ನೋ ಮಾತನ್ನು ಹೇಳ್ತಾ ಭಾಳ ಸಂತೋಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದು 4 ಮಾತು ತಾಯಿ ಶಾರದೆ ಪ್ರೇರೇಪಿಸಿದ 4 ಮಾತುಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೇನೆ. ಖಂಡಿತವಾಗಿಯೂ ಈ ದಿಕ್ಕಿನಲ್ಲಿ ಸಾಕಷ್ಟು ಚಿಂತನೆಯ ಪಥದಲ್ಲಿರ್ತಕ್ಕಂಥ ಸಜ್ಜನರು ನೀವು. ಈ ನಿಟ್ಟಿನಲ್ಲಿ ನಮ್ಮ ಇವತ್ತಿನ ಒಂದು ಪುಟ್ಟ ಪ್ರಯತ್ನ ಗಂಗೋತ್ರಿಯೇ ಆದರೂ ಕೂಡ ಭವಿಷ್ಯದ ನಮ್ಮ ತಲೆಮಾರುಗಳಿಗೆ ಅದು ಮಹಾಗಂಗೆಯಾಗತ್ತೆ, ಅದರಲ್ಲಿ ಯಾವ ಅನುಮಾನವೂ ಬೇಡ ಅಂತ ಹೇಳಿ ಸಂಕಲ್ಪ ಶುದ್ಧಿಯಂತೆ ಸಂಕಲ್ಪ ಸಿದ್ಧಿಸುತ್ತೆ ಅನ್ನೋ ಮಾತನ್ನು ನಂಬಿ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.